ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, 2025 ಸಮಾಪ್ತಿ ದಿನದಲ್ಲಿ ನಾವಿದ್ದೇವೆ. ಎಲ್ಲರನ್ನು ಕೃತಜ್ಞತೆಯಿಂದ ನೆನೆಸುತ್ತೇನೆ. ಈ ಒಂದು ವರ್ಷ ಪ್ರಾರ್ಥನೆಯಲ್ಲೂ ದೇವರ ವಾಕ್ಯವನ್ನು ಆಲಿಸಿ ನಮಗೆ ಒಟ್ಟಾಗಿ ಪ್ರಾರ್ಥಿಸಲು ದೇವರು ನೀಡಿದ ಸಮಯಕ್ಕಾಗಿ, ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ ಉಪಕಾರ ಸ್ಮರಣೆಯ ಒಂದು ಭಾಗವಾಗಿದೆ. ಕೀರ್ತನೆಗಳು 100ನೇ ಅಧ್ಯಾಯ 4ನೇ ವಾಕ್ಯ. ಆತನ ಗೃಹದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿರಿ, ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ. ಪ್ರಿಯರೇ, ಹೇಗೆ ಆಗಿದೆ ದೇವರ ಸನ್ನಿಧಿಗೆ ಆ ಗೃಹದ್ವಾರವನ್ನು ಪ್ರವೇಶಿಸುವುದು ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಧನ್ಯವಾದದೊಂದಿಗೆ, ಸ್ತುತಿ ಸ್ತೋತ್ರದೊಂದಿಗೆ, ಕೃತಜ್ಞತೆಯೊಂದಿಗೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಿರಂತರ ಪ್ರಾರ್ಥನೆಯಲ್ಲೂ ದೇವರು ಈ ವರ್ಷ ನೀಡಿದ ಎಲ್ಲ ಕೃಪೆ ವರದಾನಗಳಿಗಾಗಿ, ಅನುಗ್ರಹಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು, ಅನುಭವಗಳು ಈ ವರ್ಷ ಪೂರ್ತಿ ನಮಗೆ ಲಭಿಸಿದೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕಣ್ಣೀರಿನಿಂದ ಕಣ್ಣನ್ನು, ಕಾಲನ್ನು ಜಾರುವುದರಿಂದ, ಬೀಳುವುದರಿಂದ, ಜೀವವನ್ನು ಮರಣದಿಂದ ಕಾದು ಸಂರಕ್ಷಿಸಿದ ಆ ಒಳ್ಳೆ ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಿಸೋಣ. ಎಂದು ದೇವರ ವಾಕ್ಯ ಆಲಿಸುವಾಗ, ದೇವರ ವಾಕ್ಯವನ್ನು ಉಚ್ಚರಿಸುವಾಗ ಅದರ ಅನುಗ್ರಹ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಹಣಕಾಸಿನ ವಿಷಯದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಎಲ್ಲ ಅನುಗ್ರಹಗಳ ಮಳೆ ಸುರಿಯಲಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯ ಪ್ರತಿನಿತ್ಯ ಆಲಿಸಿ ಆರಂಭಿಸುವಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಸಂಭವಿಸುತ್ತದೆ. ಜೀವನದ ಎಲ್ಲ ಕ್ಷೇತ್ರದಲ್ಲೂ ಶಕ್ತವಾಗಿ ನೋಡಲು, ಅನುಭವಿಸಲು ಸಾಧ್ಯ. ಹಾಗೆ ಇರುವ ಸಾವಿರ ಸಾಕ್ಷಿ ಈ ಧ್ಯಾನ ಮಂದಿರದಲ್ಲಿ ಕೇಳುತ್ತಿದ್ದೇವೆ. ಇದರ ಅರ್ಥ, ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ದೇವರು ಅದ್ಭುತವು ಅನುಗ್ರಹವನ್ನು ಆಗಿ ಮಾರ್ಪಡಿಸುತ್ತಿದ್ದಾರೆ. ಪ್ರಿಯರೇ, ವಿಮೋಚನ ಕಾಂಡ 19ನೇ ಅಧ್ಯಾಯ 20ನೇ ವಾಕ್ಯವನ್ನು ಧ್ಯಾನಿಸೋಣ. ಸರ್ವೇಶ್ವರ ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದರು. ಅವರು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು ಅವನು ಬೆಟ್ಟವನ್ನೇರಿದನು. ಪ್ರಿಯರೇ, ದೇವರ ಒಂದು ಕರೆ ನಮ್ಮ ಮುಂದೆ ಇರುವ ಜೀವನಕ್ಕೆ, ಒಳಿತಿಗೆ, ಅನುಗ್ರಹದ ದಿನವಾಗಲು ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ. ಈ ಮುಂಬರುವ ದಿನಗಳಲ್ಲಿ ಮೋಶೆಯನ್ನು ದೇವರು ಕರೆದ ಹಾಗೆ ನಮ್ಮನ್ನು ದೇವರು ಪ್ರಾರ್ಥಿಸಲು, ಆರಾಧಿಸಲು ಕರೆಯುತ್ತಿದ್ದಾರೆ. ನಮಗೆ ಒಂದೊಂದು ನಿಯೋಗಕ್ಕಾಗಿ ದೇವರ ಹತ್ತಿರ ಹತ್ತಿ ಹೋಗೋಣ. ದೇವರು ನಮಗೆ, ನಮ್ಮ ಕುಟುಂಬಕ್ಕೆ ಮಾಡಿದ ಎಲ್ಲ ಉಪಕಾರಗಳನ್ನು, ತೋರಿದ ಕರುಣೆಯನ್ನು ನೆನೆಸಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.